ನಮಸ್ತೆ ನನ್ನ ಮುದ್ದು ಕುಟುಂಬದವರೇ, ನಚೆ ಕುಕ್ಕಿಂಗ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಚೈತ್ರ ಮಾತಾಡ್ತಾ ಇದ್ದೀನಿ. ನಾಗರ ಪಂಚಮಿ ಹಬ್ಬದ ವಿಶೇಷವಾಗಿ ಎಳ್ಳುಂಡೆ, ಶೇಂಗಾ ಉಂಡೆ ಹಾಗೂ ರವೆ ಉಂಡೆ 3 ರೆಸಿಪಿಗಳನ್ನು ಸಹಿತ ನಿಮ್ಮ ಜೊತೆಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ಒಂದೊಂದನ್ನೇ ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಎಳ್ಳುಂಡೆ ಮಾಡೋದಕ್ಕೆ ಅಂತ ಹೇಳಿ ಒಂದು ಅಗಲವಾದ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. 1 ಕಪ್ ಆಗುವಷ್ಟು ನಾನಿಲ್ಲಿ ಕಪ್ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಈ ರೀತಿಯಾಗಿ ಒಂದು 5 ನಿಮಿಷಗಳ ಕಾಲ ಇದನ್ನು ಹುರ್ಕೊಳ್ಬೇಕಾಗತ್ತೆ. ಅದು ಸಹಿತ ಕಮ್ಮಿ ಉರಿನಲ್ಲಿ ಇದನ್ನು ಹುರ್ಕೊಳ್ಬೇಕಾಗತ್ತೆ. ನಾವೇನಾದರೂ ಜಾಸ್ತಿ ಉರಿನಲ್ಲಿ ಫ್ರೈ ಮಾಡ್ಕೊಳ್ತಾ ಹೋದರೆ ಇದು ಬೇಗನೆ ಕಪ್ಪಾಗೋಗುತ್ತೆ, ಸೀದೋಗೋ ಚಾನ್ಸಸ್ ಸಹಿತ ಇರುತ್ತೆ. ಹಾಗಾಗಿ ಇದನ್ನು ಆದಷ್ಟು ಸಹಿತ ಕಮ್ಮಿ ಊರಿನಲ್ಲಿ ಚಿಟಪಟ ಅಂತ ಹೇಳಿ ಆಗೋವರೆಗೂ ನೋಡ್ತಾ ಇರ್ಬೋದು ನೀವೀಗ. ಚಿಟಪಟ ಅಂತ ಹೇಳಿ ಆಗೋವರೆಗೂ ನಾನು ಇದನ್ನು ಫ್ರೈ ಮಾಡಿಕೊಂಡು ಅದನ್ನು ತಣ್ಣಗಾಗೋದಕ್ಕೆ ಬಿಟ್ಟು, ತಣ್ಣಗಾದ ನಂತರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅದೇ ಒಂದು ಕಪ್ ಅಳತೆಯಲ್ಲಿ ನಾನಿಲ್ಲಿ 1 ಕಪ್ ಆಗುವಷ್ಟು ಪುಡಿ ಬೆಲ್ಲನ ಹಾಕ್ಕೊಂಡು 1 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಇದನ್ನು ಪೂರ್ತಿಯಾಗಿ ನುಣ್ಣಗೆ ಆಗೋ ರೀತಿ ರುಬ್ಕೊಂಡ್ರೆ ಸಾಕಾಗುತ್ತೆ. ಸ್ವಲ್ಪ ತರಿಯಾಗಿ ಇರುತ್ತೆ. ನೀವು ನೀರನ್ನು ಹಾಕ್ದೇ ನಾವು ಇದನ್ನು ರುಬ್ಕೊಳ್ಬೇಕಾಗತ್ತೆ. ಹಾಗಾಗಿ ನಿಮಗೆ ತೋರಿಸ್ತೀನಿ ನೋಡಿ ಯಾವ ರೀತಿ ಇದನ್ನು ರುಬ್ಕೊಳ್ತೀನಿ ಅಂತ ಹೇಳಿ. ನಾನು ಜಸ್ಟ್ ಇಲ್ಲಿ ಆನ್ ಆ್ಯಂಡ್ ಆಫ್ನ ಮಾಡ್ಕೊಳ್ತಾ ಇದ್ದೀನಿ, ಯಾಕೆಂದರೆ ಎಳ್ಳು ಬೇಗನೆ ಪುಡಿ ಆಗುತ್ತೆ. ಹಾಗೆ ಪುಡಿ ಬೆಲ್ಲನೂ ಸಹಿತ ನಾನಿಲ್ಲಿ ಬಳಸಿದ್ದೀನಿ. ಹಾಗಾಗಿ ಇದು ಜಾಸ್ತಿ ಹೊತ್ತು ರುಬ್ಕೊಳ್ಳೋ ಒಂದು ಅವಶ್ಯಕತೆ ಇರೋದಿಲ್ಲ. ನೋಡ್ತಾ ಇರ್ಬೋದು ಈ ಒಂದು ಹದಕ್ಕೆ ನಾವು ಇದನ್ನು ರುಬ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ನಂತರ ಒಂದು ಪ್ಲೇಟ್ಗೆ ನಾನಿಲ್ಲಿ ಹಾಕಿ ಇಟ್ಕೊಳ್ತಿದ್ದೀನಿ. ನಾವು ಪುಡಿ ಮಾಡಿರುವಂತಹ ಎಳ್ಳು ಮತ್ತು ಬೆಲ್ಲ ಎರಡೂ ಮಿಶ್ರಣವನ್ನು ನಾನಿಲ್ಲಿ ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಅಥವಾ ನೀವು ಬೇಕಿದ್ರೆ ಒಂದು ಪಾತ್ರೆಗೂ ಸಹಿತ ಇದನ್ನು ಹಾಕ್ಕೊಳ್ಬಹುದು. ಈಗ ಇದನ್ನು ಉಂಡೆ ಕಟ್ಟಿದ್ರೆ ಸಾಕಾಗುತ್ತೆ. ಈಗ ನೀವು ಉಂಡೆ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಅಂತ ಏನಾದರೂ ಅನಿಸಿದ್ರೆ ಸ್ವಲ್ಪ ಬಿಸಿ ನೀರನ್ನ ಅಥವಾ ಕೈಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ನೀವು ಉಂಡೆನ ಕಟ್ಕೊಂಡ್ರೆ ಎಳ್ಳುಂಡೆ ತುಂಬಾ ಈಸಿಯಾಗಿ ಮನೆಯಲ್ಲಿ ಕೆಲವೇ ಪದಾರ್ಥಗಳಲ್ಲಿ, ನಾನಿಲ್ಲಿ ಬಳಸಿರೋದು ಒಂದು 3 ಪದಾರ್ಥಗಳು ಮಾತ್ರ, ಹಾಗೆ ತುಂಬ ಕಡಿಮೆ ಒಂದು ಸಮಯದಲ್ಲಿ ಎಳ್ಳುಂಡೆ ರೆಡಿ ಆಗೋಗುತ್ತೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎಲ್ಲ ಉಂಡೆಗಳನ್ನು ನಾನಿಲ್ಲಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಂದು ಎಳ್ಳುಂಡೆನ ನಾಗಪಂಚಮಿ ಒಂದು ಹಬ್ಬಕ್ಕೆ ವಿಶೇಷವಾಗಿ ಮಾಡ್ತಾರೆ, ನೋಡಿದ್ರಲ್ಲ. ಈಗ ಶೇಂಗಾ ಉಂಡೆನೂ ಸಹಿತ ನಾನಿಲ್ಲಿ ಮಾಡಿ ತೋರಿಸ್ತೀನಿ. ಶೇಂಗಾ ಉಂಡೆ ಮಾಡೋದಕ್ಕೂ ಸಹಿತ ತುಂಬಾ ಕಮ್ಮಿ ಪದಾರ್ಥಗಳು, ಹಾಗೆ ಕೆಲವೇ ನಿಮಿಷಗಳಲ್ಲಿ ನೀವು ಸುಲಭವಾಗಿ ಮಾಡ್ಕೊಳ್ಬಹುದು. ನಮ್ಮ ಚಾನಲ್ಗೆ ಯಾರು ಹೊಸದಾಗಿ ಬಂದು ಈ ಒಂದು ವಿಡಿಯೋನ ನೋಡ್ತಾ ಇದ್ದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಪ್ರೆಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಾವು ಮಾಡೋ ಪ್ರತಿಯೊಂದು ಅಡುಗೆ ನೋಟಿಫಿಕೇಷನ್ ಸಹಿತ ನಿಮಗೆ ಮೊದಲಿಗೆ ಬರುತ್ತೆ. ಬನ್ನಿ ಈಗ ಶೇಂಗಾ ಉಂಡೆನ ನಾನಿಲ್ಲಿ ಯಾವ ರೀತಿ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ. ನೋಡ್ತಾ ಇರ್ಬೋದು ಉಂಡೆಗಳು ಎಷ್ಟು ಪರ್ಫೆಕ್ಟಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ಮಾಡೋದಕ್ಕೆ ನಾನಿಲ್ಲಿ ಒಂದು ಅಗಲವಾದ ಒಂದು ಕಡಾಯಿನ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಕಪ್ ಆಗುವಷ್ಟು ನಾನಿಲ್ಲಿ ಕಡಲೆ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಕ್ವಾಂಟಿಟಿನ ನೋಡಿಕೊಂಡು ಹೆಚ್ಚು ಕಮ್ಮಿ ಮಾಡ್ಕೊಳ್ಬಹುದು. ಇದನ್ನು ನಾವು ನೀಟಾಗಿ ಹುರ್ಕೊಳ್ಬೇಕಾಗತ್ತೆ. ಕಲರೆಲ್ಲ ಚೇಂಜ್ ಆಗಬೇಕು, ಸ್ವಲ್ಪ ಕಪ್ಪಾಗಬೇಕು, ಅಲ್ಲಿವರೆಗೂ ಸಹಿತ ನೀವು ಮಾಮೂಲಿ ಕಡಲೆ ಬೀಜನ ಯಾವ ರೀತಿ ಹುರ್ಕೊಳ್ತೀರೋ ಅದೇ ರೀತಿಯಾಗಿ ಹುರ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ಇದನ್ನು ಹುರಿಯೋದಕ್ಕೆ ನಾನು ತೊಗೊಂಡಿರೋ ಒಂದು ಕ್ವಾಂಟಿಟಿನ ಹುರಿಯೋದಕ್ಕೆ ಕಮ್ಮಿ ಉರಿನಲ್ಲಿ ಇಟ್ಕೊಂಡಿದ್ದೀನಿ. ನಾನು 5 ರಿಂದ 10 ನಿಮಿಷಗಳು ನನಗೆ ಕಾಲಾವಕಾಶ ಹಿಡ್ದಿತ್ತು. ಈಗ ಇದನ್ನು ಕಂಪ್ಲೀಟಾಗಿ ತಣ್ಣಗಾಗೋದಕ್ಕೆ ಬಿಟ್ಟು ನಾವು ಈ ರೀತಿಯಾಗಿ ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಳ್ಬೇಕಾಗುತ್ತೆ. ನೋಡ್ತಾ ಇರ್ಬೋದು ಕಡಲೆ ಬೀಜದ ಒಂದು ಸಿಪ್ಪೆನ ನಾನು ನೀಟಾಗಿ ಎಲ್ಲನೂ ಸಹಿತ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇದನ್ನು ಮಿಕ್ಸಿ ಜಾರ್ಗೆ ಹಾಕಿ ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ಇದು ಪೂರ್ತಿಯಾಗಿ ನುಣ್ಣಗಾಗಬಾರ್ದು, ಸ್ವಲ್ಪ ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ನಾನು ತೊಗೊಂಡಿರೋಂತಹ ಕ್ವಾಂಟಿಟಿನಲ್ಲಿ ನಾನು 2 ಬ್ಯಾಚ್ ಆಗಿ ಈ ರೀತಿಯಾಗಿ ರುಬ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಕ್ವಾಂಟಿಟಿ ಕಮ್ಮಿ ತೊಗೊಂಡಿದ್ರೆ 1 ಕಪ್ ತೊಗೊಂಡಿದ್ರೆ ಒಂದೇ ಬ್ಯಾಚಲ್ಲಿ ನೀವು ಇದನ್ನು ರುಬ್ಕೊಳ್ಬೇಕು. ನಂತರ ನಾನು ಅದೇ ಒಂದು ಕಡಾಯಿಗೆ ಕಡಲೆನ ನಾನಿಲ್ಲಿ ತೊಗೊಂಡಿದ್ದೀನಿ. 1 ಕಪ್ ಆಗೋಷ್ಟು ಹುರ್ಗಡ್ಲೆನ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಸಹಿತ ಒಂದು 2 ನಿಮಿಷಗಳ ಕಾಲ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಈ ರೀತಿಯಾಗಿ ರೋಸ್ಟ್ ಮಾಡಿ ಎತ್ತಿಟ್ಕೊಂಡು ಅದೇ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ. ಹುರ್ಗಡ್ಲೆ ಪುಡಿನ ನಾವು ಆದಷ್ಟು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಕಡಲೆ ಬೀಜದ ಥರ ತರಿಯಾಗಿ ರುಬ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಈಗ ಅದನ್ನು ಸಹಿತ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಕಿ. ನಂತರ ಅದೇ ಒಂದು ಬಾಣಲಿಗೆ ನಾನಿಲ್ಲಿ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು, 2 ರಿಂದ 3 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಎಳ್ಳು ಜಾಸ್ತಿ ಬೇಡ ಅಂತ ಹೇಳಿದ್ರೆ 1-2 ಸ್ಪೂನ್ ಆದರೂ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಎಳ್ಳನ್ನು ಹಾಕಿ ಅದನ್ನು ಸಹಿತ ಹೊಂಬಣ್ಣ ಬರೋವರೆಗೂ ಚಿಟಪಟ ಅಂತ ಹೇಳಿ ಆಗೋವರೆಗೂ ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಂತರ ಅದೇ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ.
ಸ್ವಲ್ಪ ಗಸಗಸೆನೂ ಸಹಿತ ಸೇರಿಸ್ಕೊಳ್ತಾ ಇದ್ದೀನಿ. 1-2 ಸ್ಪೂನ್ ಆಗೋಷ್ಟು ಗಸಗಸೆ ನೀವು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ 2 ಸ್ಪೂನ್ ಆಗೋಷ್ಟು ಗಸಗಸೆನೂ ಸಹಿತ ಹೊಂಬಣ್ಣ ಬರೋವರೆಗೂ ಕಮ್ಮಿ ಉರಿನಲ್ಲಿನೇ ನಾನು ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಒಂದು ಚಿಕ್ಕ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಹುರ್ಕೊಂಡು ಎತ್ತಿಟ್ಕೊಂಡಿರೋಂತಹ ಗಸಗಸೆನ ಹಾಕ್ಕೊಳ್ತಾ ಇದ್ದೀನಿ. ಬರೀ ಗಸಗಸೆ ರುಬ್ಬಕ್ಕಾಗಲ್ಲ ಅಂತ ಹೇಳಿ ನಾನು 2 ಸ್ಪೂನ್ ಆಗುವಷ್ಟು ಕಡಲೆನೂ ಸಹಿತ ಸೇರಿಸ್ಕೊಂಡು ಪೂರ್ತಿಯಾಗಿ ನುಣ್ಣಗೆ ರುಬ್ಕೊಳ್ತೀವಿ. ಕೇವಲ ಗಸಗಸೆನ ಮಾತ್ರ ಹಾಕಿದ್ರೆ ಪುಡಿ ಪುಡಿ ಆಗುತ್ತೆ ಹೊರತು ನೀಟಾಗಿ ರುಬ್ಬೋಕ್ಕಾಗಲ್ಲ ಅಂತ ಈ ಒಂದು ಮೆಥಡ್ನ ಫಾಲೋ ಮಾಡಿದ್ದೀನಿ. ರುಬ್ಬಿರುವಂತಹ ಗಸಗಸೆ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕಡಲೆಪಪ್ಪುನ ನಾವು ಪುಡಿ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಸಹಿತ ಸೇರಿಸ್ಕೊಂಡು 2 ಕಪ್ ಆಗುವಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನು ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ವ ಅದನ್ನು ಸಹಿತ ಹಾಕ್ಕೊಂಡಿದ್ದೀನಿ. ಈಗ ಒಣಕೊಬ್ಬರಿನ ಸಹಿತ 1 ಕಪ್ ಆಗುವಷ್ಟು ತೊಗೊಂಡು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ ಅಂತ ಹೇಳಿ. ಇಷ್ಟನ್ನು ಹಾಕ್ಕೊಂಡು ಡ್ರೈ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ. ಈಗ ಇದಕ್ಕೆ ಒಂದು ಪಾಕನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕೆ ಅಂತ ಹೇಳಿ ನಾನಿಲ್ಲಿ 1 ಕಪ್ ಆಗುವಷ್ಟು ಬೆಲ್ಲಕ್ಕೆ ಅರ್ಧ ಕಪ್ ಆಗುವಷ್ಟು ನಾನಿಲ್ಲಿ ನೀರನ್ನು ಸೇರಿಸ್ಕೊಂಡು ಬೆಲ್ಲನ ಕಂಪ್ಲೀಟಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಜಜ್ಜಿರೋಂತಹ ಬೆಲ್ಲನ ತೊಗೊಂಡಿದ್ದೀನಿ. ಉಂಡೆ ಬೆಲ್ಲ ಇರುತ್ತಲ್ವ ಅದನ್ನು ನಾನಿಲ್ಲಿ ತೊಗೊಂಡಿದ್ದೀನಿ 1 ಕಪ್ ಆಗುವಷ್ಟು. ಅದು ಪೂರ್ತಿಯಾಗಿ ಈಗ ಮೆಲ್ಟ್ ಆಗಬೇಕು, ಆ ರೀತಿಯಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಬೆಲ್ಲದ ಪಾಕ ಮಾಡ್ತೀವಲ್ವ ಆ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಮಾಡುವಾಗ ಕಮ್ಮಿ ಉರಿ ಅಥವಾ ಮಧ್ಯಮ ಉರಿನಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ. ಈಗ ಬೆಲ್ಲ ಕಂಪ್ಲೀಟಾಗಿ ಕರಗಿದ ನಂತರ ನಾನು ಇದನ್ನು ಶೋಧಿಸ್ಕೊಳ್ತಾ ಇದ್ದೀನಿ. ಬೆಲ್ಲದಲ್ಲಿ ಕಸ ಏನಾದರೂ ಇರುತ್ತೆ ಅಂತ ಹೇಳಿ ಈ ರೀತಿಯಾಗಿ ಶೋಧಿಸ್ಕೊಳ್ತಾ ಇದ್ದೀನಿ. ಶೋಧಿಸ್ಕೊಂಡು ನೋಡ್ತಾ ಇರ್ಬೋದು ಯಾವ ರೀತಿ ಸ್ವಲ್ಪ ಕಸ ಎಲ್ಲ ಇದೆ ಅಂತ. ನಂತರ ಅದೇ ಒಂದು ಪಾತ್ರೆಗೆ ನಾನು ಫಿಲ್ಟ್ರ್ ಮಾಡ್ಕೊಂಡಿರುವಂತಹ ಬೆಲ್ಲನ ಹಾಕ್ಕೊಂಡು ಈಗ ಒಂದೆಳೆ ಪಾಕ ಬರೋವರೆಗೂ ಇದನ್ನು ಕುದಿಸ್ಕೊಳ್ತೀನಿ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಒಂದೆಳೆ ಪಾಕ ಬಂದರೆ ಸಾಕಾಗುತ್ತೆ. ಈ ಪಾಕದ ಮಿಶ್ರಣವನ್ನು ನಾವು ಆಗಲೇ ಹುಡಿಯಾಗಿ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಒಂದು ಮಿಶ್ರಣದ ಜೊತೆಲಿ ನಾವು ಸ್ವಲ್ಪನೇ ಹಾಕ್ಕೊಳ್ಬೇಕಾಗತ್ತೆ. ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸೆಂಟರ್ನಲ್ಲಿ ನಾನು ಸ್ವಲ್ಪ ಜಾಗ ಮಾಡಿಕೊಂಡು ಬೆಲ್ಲದ ಪಾಕನ ನಾನಿಲ್ಲಿ ಹಾಕ್ಕೊಂಡು ಸ್ಪೂನ್ನ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ಬೆಲ್ಲದ ಪಾಕ ಬಿಸಿ ಇರುತ್ತೆ ಅಲ್ವಾ, ಕೈನಲ್ಲಿ ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅಥವಾ ಮಿಕ್ಸ್ ಮಾಡೋದಕ್ಕೂ ಸಹಿತ ಕಷ್ಟ ಆಗುತ್ತೆ ಅಂತ ಹೇಳಿ ಈ ರೀತಿಯಾಗಿ ಬೆಲ್ಲದ ಪಾಕನ ಹಾಕ್ಕೊಂಡಿದ್ದ ನಂತರ ಸ್ಪೂನ್ನ ಸಹಾಯದಿಂದ ಎಲ್ಲ ಕಡೆ ಮಿಕ್ಸ್ ಮಾಡಿಕೊಂಡು ನಂತರ ಉಳಿದಿರೋ ಅಂತಹ ಬೆಲ್ಲದ ಪಾಕನ ಸ್ವಲ್ಪನೇ ಹಾಕ್ಕೊಂಡು ನೀವು ಇದನ್ನು ಉಂಡೆ ಕಟ್ಕೊಳ್ಬೇಕಾಗತ್ತೆ. ಮೊದಲು ಸ್ವಲ್ಪ ಸ್ಪೂನಲ್ಲಿ ಮಿಕ್ಸ್ ಮಾಡಿದ ನಂತರ ಸ್ವಲ್ಪ ತಣ್ಣೀರನ್ನ ಇಟ್ಕೊಂಡು ಕೈನಲ್ಲಿ ತಣ್ಣೀರನ್ನೆಲ್ಲ ಅದ್ಕೊಂಡು ನಾವು ಸ್ವಲ್ಪನೇ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಗಟ್ಟಿಯಾಗಿ ಇರುತ್ತೆ ಅದನ್ನು ಉಂಡೆ ಕಟ್ಕೊಳ್ಬೇಕಾಗತ್ತೆ. ಇಷ್ಟಕ್ಕೆ ನೀವು ಎಣ್ಣೆಯಲ್ಲಿ ಸಹಿತ ಮಾಡ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪನೂ ಸಹಿತ ಇಟ್ಕೊಂಡಿದ್ದೀನಿ. ನೀರು ಮತ್ತು ತುಪ್ಪ ಎರಡೂ ಸಹಿತ ಇಟ್ಕೊಂಡು ನಾನು ಈ ರೀತಿಯಾಗಿ ಉಂಡೆ ಕಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ನಿಮಗೆ ಎಷ್ಟು ದಪ್ಪದಾಗಿ ಉಂಡೆ ಬೇಕು ನೋಡಿಕೊಂಡು ನೀವು ಉಂಡೆನ ಮಾಡ್ಕೊಳ್ಬೋದು. ನಾನಿಲ್ಲಿ ಮೀಡಿಯಮ್ ಶೇಪ್ನಲ್ಲಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲವನ್ನೂ ಸಹಿತ ಒಂದೇ ಶೇಪ್ಗೆ ನಾವಿಲ್ಲಿ ಉಂಡೆನ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಈಗ ಪರ್ಫೆಕ್ಟಾಗಿ ನಾಗಪಂಚಮಿ ಹಬ್ಬಕ್ಕೆ ಮಾಡ್ಕೊಳ್ಬೋದಂತಹ ಶೇಂಗಾ ಉಂಡೆ ರೆಡಿ ಆಗೋಯಿತು. ನೋಡಿದ್ರಲ್ಲ ಎಷ್ಟು ಕಮ್ಮಿ ಒಂದು ಪದಾರ್ಥಗಳಲ್ಲಿ ನಾವು ಮಾಡ್ಕೊಳ್ಬೋದು, ಸುಲಭವಾಗಿ ನಾವು ಈ ರೀತಿಯಾಗಿ ಮಾಡ್ಕೊಳ್ಬಹುದು ಅಂತ ಹೇಳಿ. ಈ ಒಂದು ಉಂಡೆ ಕೇವಲ ಪಂಚಮಿ ಹಬ್ಬಕ್ಕೆ ಮಾತ್ರ ಅಲ್ಲದೆ ಮಕ್ಕಳಿಗೆ ತುಂಬ ಹೆಲ್ದಿಯಾಗಿರುತ್ತೆ. ಏಕೆಂದರೆ ಎಲ್ಲ ಒಂದು ಕಡಲೆ ಬೀಜ ಎಲ್ಲ ಮಿಕ್ಸ್ ಮಾಡ್ಕೊಂಡಿರೋದ್ರಿಂದ ತುಂಬ ಹೆಲ್ತಿಯಾಗಿ ಇರುವಂತಹ ಉಂಡೆ ಇದಾಗಿದೆ. ನೋಡಿ ನಿಮಗೆ ಓಪನ್ ಮಾಡಿ ಸಹಿತ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಈ ಒಂದು ಉಂಡೆ. ನೋಡಿದ್ರಲ್ಲ, ಇಷ್ಟ ಆಯಿತು ಅಂತ ಹೇಳಿ ನಾನು ಭಾವಿಸ್ತೀನಿ. ನಂತರ ರವೆ ಉಂಡೆನ ನಾನಿಲ್ಲಿ ಮಾಡ್ಕೊಳ್ತೀನಿ. ರವೆ ಉಂಡೆ ಮಾಡೋದು ಸಹಿತ ತುಂಬಾ ಸುಲಭ. ಇದಕ್ಕೆ ಪಾಕ ಯಾವುದಕ್ಕೂ ಸಹಿತ ಮಾಡೋ ಒಂದು ಅವಶ್ಯಕತೆ ಇರೋದಿಲ್ಲ. ತುಂಬ ಕಡಿಮೆ ಒಂದು ಸಮಯದಲ್ಲಿ ಕಡಿಮೆ ಒಂದು ಪದಾರ್ಥಗಳಲ್ಲಿ ನಾವು ತುಂಬ ಚೆನ್ನಾಗಿ ರವೆ ಉಂಡೆನ ಮಾಡ್ಕೊಳ್ಬಹುದು. ಅದನ್ನು ಮಾಡೋದಕ್ಕೆ ಅಂತ ಹೇಳಿ ನಾನಿಲ್ಲಿ ಒಂದು ಪಾನ್ನ ಇಟ್ಕೊಂಡಿದ್ದೀನಿ. ಆ ಒಂದು ಪಾನ್ಗೆ ತುಪ್ಪನ ಸಹಿತ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಆಗುವಷ್ಟು ನಾನಿಲ್ಲಿ ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕಿದ ನಂತರ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ತಾ ಇದ್ದೀನಿ. ಡ್ರೈ ಫ್ರೂಟ್ಸು ನಿಮಗೆ ಯಾವ್ದು ಇಷ್ಟನೋ ಅದನ್ನು ನೀವು ಹಾಕ್ಕೊಳ್ಬೋದು. ನಾನಿಲ್ಲಿ ದ್ರಾಕ್ಷಿ, ಗೋಡಂಬಿ, ಬಾದಾಮಿನ ಈ ರೀತಿಯಾಗಿ ಬಾದಾಮಿ ಮತ್ತು ಗೋಡಂಬಿನ ಈ ರೀತಿಯಾಗಿ ಸಣ್ಣ ಪೀಸಸ್ ಆಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ನ ನಾವು ಕಮ್ಮಿ ಉರಿನಲ್ಲಿ ಇದನ್ನು ರೋಸ್ಟ್ ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ. ಲಾಸ್ಟಲ್ಲಿ ನಾವು ರವೆ ಉಂಡೆ ಕಟ್ಟೋ ಟೈಮ್ನಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗಾಗಿ ಮುಂಚೆನೇ ನಾನಿಲ್ಲಿ ಈ ರೀತಿಯಾಗಿ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ದ್ರಾಕ್ಷಿ ಎಲ್ಲ ಉಂಡೆ ಆಗ್ತಾ ಇದ್ದಂಗೆ ನಾವು ಇದನ್ನು ಎತ್ತಿಟ್ಕೊಳ್ಬೇಕಾಗತ್ತೆ. ನಂತರ ಅದೇ ಒಂದು ತುಪ್ಪದ ಒಂದು ಮಿಶ್ರಣದಲ್ಲಿ 1 ಕಪ್ ಆಗುವಷ್ಟು ನಾನಿಲ್ಲಿ ಬಾಂಬೆ ರವೆನ ತೊಗೊಂಡಿದ್ದೀನಿ. ಅದನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಕಿ ಇದನ್ನು ಸಹಿತ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಒಂದು 5 ನಿಮಿಷಗಳ ಕಾಲ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕಾಗತ್ತೆ. ಸ್ವಲ್ಪ ಹೊಂಬಣ್ಣ ಬರಬೇಕು. ಹಾಗೆ ರವೆನ ಹುರಿತಾ ಇದ್ದಾಗ ಒಂದು ಘಮ ಬರುತ್ತೆ. ಆ ಒಂದು ಘಮ ಬರೋವರೆಗೂ ನಾವು ಇದನ್ನು ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ.
ನೋಡ್ತಾ ಇರ್ಬೋದು. ನಾನಿಲ್ಲಿ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಕೂಡ ಚೇಂಜ್ ಆಗಿದೆ. ಈ ಒಂದು ಹದಕ್ಕೆ ಬಂದಿದ ನಂತರ ಗ್ಯಾಸ್ನ ಆಫ್ ಮಾಡಿ ಎತ್ತಿಟ್ಕೊಳ್ಬೇಕಾಗತ್ತೆ. ನಂತರ ಒಂದು ಮಿಕ್ಸಿ ಜಾರ್ನ ತೊಗೊಂಡಿದ್ದೀನಿ. ಅದು ಒಂದು ಮಿಕ್ಸಿ ಜಾರ್ಗೆ ನಾನಿಲ್ಲಿ 3/4 ಕಪ್ ಆಗುವಷ್ಟು ಸಕ್ಕರೆನ ಸಹಿತ ಸೇರಿಸ್ಕೊಂಡಿದ್ದೀನಿ. ಹಾಗೆ ಫ್ರೈ ಮಾಡಿ ಎತ್ತಿಟ್ಕೊಂಡಂತಹ ರವೆ ಒಂದು ಮಿಶ್ರಣವನ್ನು ಸಹಿತ ನಾನೀಗ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾವು ಪಾಕ ಗೀಕ ಏನೂ ಮಾಡೋದಿರಲ್ಲ ಅಲ್ವಾ, ಹಾಗಾಗಿ ಈ ರೀತಿಯಾಗಿ ರವೆ ಮತ್ತು ಸಕ್ಕರೆ ಎರಡೂ ಮಿಶ್ರಣವನ್ನು ಈ ರೀತಿಯಾಗಿ ಆನ್ ಆ್ಯಂಡ್ ಆಫ್ ಮಾಡಿಕೊಂಡು ನಾವು ರುಬ್ಕೊಳ್ಬೇಕಾಗತ್ತೆ. ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ ಅಥವಾ ಮೊದಲನೇ ಸಲ ರವೆ ಉಂಡೆ ಮಾಡೋರು ಸಹಿತ ತುಂಬ ಪರ್ಫೆಕ್ಟಾಗಿ ಈ ಒಂದು ಮೆಥಡ್ನಲ್ಲಿ ರವೆ ಉಂಡೆನ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡ್ಕೊಳ್ಬಹುದು. ನಂತರ ನಾನು ಅದೇ ಒಂದು ಪಾನ್ಗೆ ಒಣ ಕೊಬ್ಬರಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಣ ಕೊಬ್ಬರಿನ ತುರಿದು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ. 1-2 ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ ಜಾಸ್ತಿ ದಿನ ಸ್ಟೋರ್ ಮಾಡ್ಬೋದು, ಅಟ್ಲೀಸ್ಟ್ ಒಂದು ವಾರನಾದರೂ ಸ್ಟೋರ್ ಮಾಡ್ಬೋದು. ಹಾಗಾಗಿ ನಾನು ಈ ರೀತಿಯಾಗಿ ಒಣ ಕೊಬ್ಬರಿನ ರೋಸ್ಟ್ ಮಾಡಿಕೊಂಡು ಎತ್ತಿಟ್ಕೊಳ್ತಾ ಇದ್ದೀನಿ. ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ರವೆ ಮತ್ತು ಸಕ್ಕರೆ ಎರಡೂ ಸಹಿತ ರುಬ್ಬಿದ್ವಲ್ವ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಕೊಬ್ಬರಿನೂ ಸಹಿತ ನಾನಿಲ್ಲಿ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದಲ್ಲ ಅದನ್ನು ಸಹಿತ ಹಾಕ್ಕೊಂಡು ಲಾಸ್ಟಲ್ಲಿ ದ್ರಾಕ್ಷಿ ಗೋಡಂಬಿ ಮಿಶ್ರಣವನ್ನು ಸಹಿತ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಂದು ಚಿಕ್ಕ ಕಪ್ನಲ್ಲಿ ನಾನು ಹಾಲನ್ನ ತೊಗೊಂಡಿದ್ದೆ. ಕಾಯಿಸಿ ಆರಿಸಿರುವಂತಹ ಹಾಲನ್ನು ನಾನಿಲ್ಲಿ ತೊಗೊಂಡಿದ್ದೆ. ಅದನ್ನು ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪನೇ ನಾವು ಹಾಲನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ಒಟ್ಟಿಗೆ ನಾವು ಹಾಲನ್ನು ಸೇರಿಸಿದ್ರೆ ತುಂಬ ತೆಳು ಆಗೋಗುತ್ತೆ. ಹಾಗಾಗಿ ಜಾಸ್ತಿ ಹಾಲನ್ನು ಸೇರಿಸಲಿಲ್ಲ, ಕಮ್ಮಿ ಹಾಲನ್ನು ಸೇರಿಸಿದ್ವಿ ಅಂದರೆ ಉಂಡೆ ಕಟ್ಟೋದಕ್ಕೂ ಸಹಿತ ಕಷ್ಟ ಆಗುತ್ತೆ. ಹಾಗಾಗಿ ನೋಡಿಕೊಂಡು ನಾವು ಹಾಲನ್ನು ಸೇರಿಸ್ಕೊಳ್ಬೇಕಾಗುತ್ತೆ. ನಾನೀಗ ಹಾಲನ್ನು ಸೇರಿಸಿದ ನಂತರ ಎಲ್ಲವನ್ನು ಸಹಿತ ಹಾಲಿನಲ್ಲಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು 1 ಸ್ಪೂನ್ ಆಗೋಷ್ಟು ಅಥವಾ 1-2 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಹಾಲನ್ನು ಸೇರಿಸ್ಕೊಂಡಿದ್ದೆ. ಈಗ ನಾನು ಕೈಗೆ ಸ್ವಲ್ಪ ಎಣ್ಣೆನ ನಾನಿಲ್ಲಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಅಪ್ಲೈ ಮಾಡಿಕೊಂಡು ಈಗ ಉಂಡೆನ ಕಟ್ಟಬೇಕಲ್ವ, ಹಾಗಾಗಿ ಸ್ವಲ್ಪನೇ ಈ ರೀತಿಯಾಗಿ ನೋಡಿ ಮುಷ್ಟಿ ಹಿಡಿದ್ರೆ ಉಂಡೆ ಕಟ್ಟಿದ್ರೆ ಗಟ್ಟಿಯಾಗಿ ಇರುತ್ತೆ ಅಂತ ಹೇಳಿದ್ರೆ ರವೆ ಉಂಡೆ ಕಟ್ಟೋ ಒಂದು ಅದಕ್ಕೆ ಬಂದಿದೆ ಅಂತ ಹೇಳಿ ಅರ್ಥ. ಹಾಗಾಗಿ ಇನ್ನೊಂದು ಸ್ವಲ್ಪ ನಾನಿಲ್ಲಿ 1 ಸ್ಪೂನ್ ಆಗೋಷ್ಟು ನಾನು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಒಟ್ಟಾರೆಯಾಗಿ 3 ಸ್ಪೂನ್ ಆಗೋಷ್ಟು ನಾನಿಲ್ಲಿ ಹಾಲನ್ನು ಬೆಳೆಸಿದ್ದೀನಿ. ಈಗ ನೀವು ಉಂಡೆ ಕಟ್ಕೊಳ್ಬಹುದು. ನೀವು ಯಾವ ಒಂದು ಶೇಪ್ನಲ್ಲಿ ಬೇಕೋ, ಎಷ್ಟು ದೊಡ್ಡದಾಗಿ ಅಥವಾ ಸಣ್ಣದಾಗಿ ಅಥವಾ ಮೀಡಿಯಮ್ ಆಗಿ ನೀವು ಉಂಡೆಗಳನ್ನ ಮಾಡ್ಕೊಳ್ಬೋದು. ನಾನು ಇಲ್ಲಿ ಮೀಡಿಯಮ್ ಶೇಪ್ನಲ್ಲಿ ಉಂಡೆಗಳನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಈ ಒಂದು ಶೇಪ್ನಲ್ಲೇ ಎಲ್ಲ ಒಂದು ಉಂಡೆಗಳನ್ನ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಳ್ತೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ನಾವು ಕಮ್ಮಿ ಒಂದು ಸಮಯದಲ್ಲಿ ಕಮ್ಮಿ ಒಂದು ಪದಾರ್ಥಗಳಲ್ಲಿ ನಾವು ಈ ರೀತಿಯಾಗಿ ಉಂಡೆಗಳನ್ನ ಮಾಡ್ಕೊಳ್ಬಹುದು ಅಂತ ಹೇಳಿ. ಈ ರೀತಿಯಾಗಿ ರವೆ ಉಂಡೆಗಳನ್ನ ಮಾಡಿಕೊಂಡು ಒಮ್ಮೆ ಆದರೂ ತಿಂಗಳಿಗೆ ಒಂದ್ಸಲನಾದರೂ ಈ ರೀತಿಯಾಗಿ ಉಂಡೆಗಳನ್ನ ಬಿಡುವಿನ ಒಂದು ಸಮಯದಲ್ಲಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ಮಕ್ಕಳು ಸಹಿತ ತಿಂತಾರೆ. ಆರೋಗ್ಯಕ್ಕೂ ಸಹಿತ ತುಂಬಾ ಒಳ್ಳೆಯದು. ನೋಡಿ, ಇವಾಗ ಎಲ್ಲ ಉಂಡೆಗಳು ಸಹಿತ ರೆಡಿ ಆಗೋಯಿತು. ನೋಡಿದ್ರಲ್ಲ, 3 ರೀತಿಯ ಉಂಡೆಗಳನ್ನು ನಾಗಪಂಚಮಿ ಹಬ್ಬದ ಒಂದು ವಿಶೇಷವಾಗಿ ನೀವು ಮಾಡ್ಕೊಳ್ಬೋದು. ನೀವು ಯಾವ ಉಂಡೆನ ಮಾಡ್ತೀರಾ ದೇವರಿಗೆ ಅಂತ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಇದಾಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದ್ರೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಮುಕ್ತವಾಗಿ ಹಂಚ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇನ್ನೂ ಸ್ವಲ್ಪ ಹೆಲ್ಪ್ಫುಲ್ ಅಂತ ಹೇಳಿ ಅನಿಸಿದರೆ ನಮಗೆ ಕಾಫಿ ಟ್ರೀಟ್ ಥರ ಸಪೋರ್ಟ್ನ ಸಹಿತ ಮಾಡ್ಬೋದು. ಇದೇ ರೀತಿ ಮತ್ತಷ್ಟು ಹೊಸ ರೆಸಿಪಿ ಜೊತೆ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಇದೇ ರೀತಿ ವಾಚ್ ಮಾಡ್ತಾ ಇರಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.